ಈಗ ನೋಡ್ರಿ ಮನೆ ಕಟ್ಸೋವಾಗ ಒಂದು 2 ಲಕ್ಷ 1 ಲಕ್ಷ 20,000 ಹಿಂಗೆ ಕೊಡ್ತಾರೆ. ಅದ್ರಾಗ ಮಿನಿಮಮ್ ಒಂದು 10-20,000 ನಕ್ಕಿ ಅಲ್ಲಿ ಆ ಸಂಬಂಧಿಸಿದ ಸಂಸ್ಥೆ ಹೊಡೆದ್ಕೊಂಡು ತಟ್ಟಾಗಿರ್ತಾರೆ. ಅಂದಾಗ ಆ ಪಾಪ 10-20,000 ಹಿಡಿತಾವ ಬಡವ ಯಾವ್ದು ಅದನ್ನು. ಮತ್ತು ಇನ್ನೊಂದು ನಿಮಗೆ ವಿಶೇಷವಾಗಿ ಹೇಳೋದಂಥದ್ದು ಏನಪ್ಪ ಅಂತಂದ್ರೆ, ಈ ಒಂದು ಸ್ಕೀಮ್ಗಳನ್ನು ಹೆಚ್ಚಿಗೆ ಹಣವಂತರು ಇನ್ನುಳಿದ್ರೆ ಪಡ್ಕೊಂಡು ಹೋಗಿಬಿಡ್ತಿರ್ತಾರೆ. ಯಾರು ಶಾಸಕರಿಗೆ ಬೇಕಾದಂಥವ್ರು ಅಥವಾ ಒಂದು ಇದು ಏನಪ್ಪ ಅಂತಂದ್ರೆ ಸದಸ್ಯರಿಗೆ ಜನಪ್ರತಿನಿಧಿಗೆ ಬೇಕಾದಂಥವ್ರಿಗೆ ಹಂಚಿಬಿಡ್ತಿರ್ತಾರೆ, ಇನ್ನುಳಿದವ್ರಿಗೆ ತಪ್ಪಿಸಿ ಬಿಡ್ತಿರ್ತಾರೆ. ಇವು ಕಾರಣ ರೀ. ಒಂದೆರಡು ಬಡತನ ಆಗ್ತದೆ. ಬಡತನ ಮಕ್ಕಳು ನೋಡುವಂಥ ಪ್ರಸಂಗ ಬರೋದಿಲ್ಲ. ಒಳ್ಳೆ ಸಾರಿ ಕಳಿಸ್ಬೇಕಂದ್ರೆ ಒಳ್ಳೆ ಸಾರಿಗಳು ಸರ್ಕಾರಿ ಸಾರಿಗಳು ಹೆಂಗಾಗಿದಾವಪ್ಪ ಅಂತಂದ್ರೆ ಊಟದ ಸಾರಿಗಳಾಗಿಬಿಟ್ಟಿದಾವೆ. ಊಟ ಮಧ್ಯಾಹ್ನ ಬಿಸಿ ಊಟ ಮಾಡೋದು ಮತ್ತು ಮನೆಗೆ ಬಂದುಬಿಡೋದು. ಅಕ್ಷರ ಜ್ಞಾನ ಕಡಿಮೆ ಆಗ್ತದೆ ಇವತ್ತು ನಿಮಗೆ ಒಂದು ಮಾತು ಹೇಳ್ಬೇಕಪ್ಪ ಅಂತಂದ್ರೆ, BA BCom ಅಂತಿರ್ತಾರೆ ಮಕ್ಕಳು, BSc ಅಂತಾರೆ. BSc ಒಳಗಂತ ಸ್ವಲ್ಪ ಬುದ್ಧಿವಂತ ಮಕ್ಕಳು ಇರ್ತಾರೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಮತ್ತು BSc PUC ಸೈನ್ಸ್ ಮಾಡೋಂಥ ಏನು ಹುಡುಗರು ಇರ್ತಾರೆ, ಅವ್ರ ತಂದೆ ತಾಯಿಗಳು ಸ್ವಲ್ಪ ಅನುಕೂಲಸ್ಥರು ಇರ್ತಾರೆ. ಹೀಗಾಗಿ ಅವ್ರು ಅದು BSc ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. PUC ಸೈನ್ಸ್ ಅಂತ ಇವತ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಬಡ ಕುಟುಂಬದವ ಸರ್ಕಾರಿ ಶಾಲೆಗಳು ಸರಿಯಾಗಿ ಕಲಿಸೋಂಗಿಲ್ಲ, ಟ್ಯೂಷನ್ ಮೇಲೆ ಎಲ್ಲ ನಿಂತುಬಿಟ್ಟಿದ್ದಾವೆ. ಹೀಗಾಗಿ ಮಕ್ಕಳು ಯಾವ ಹಂತದಲ್ಲಿ ಬೆಳಿಬೇಕಾಗಿತ್ತು ಒಂದು ಪ್ರಾಮಾಣಿಕವಾಗಿ ಬೆಳೀತಾ ಇಲ್ಲ ಅನ್ನೋದು ಇದು ಕಾರಣ. ಇದು ಅಭ್ಯಾಸ ಮಾಡುವಂಥ ವಿಷಯ ಭಾಳ. ಅಂದ್ರೆ ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಈ ಒಂದು ಅಂಕಿಅಂಶಗಳನ್ನ ನೋಡಿದಾಗ ಭಾಳ ದೊಡ್ಡ ಪ್ರಮಾಣದಿದ್ದು ಇನ್ನೂ ಹೆಚ್ಚಿಗೆ ಸಿಕ್ಕಿದ್ದು ಅಷ್ಟೇ ಸಿಗಲಾರದ ಪಾಪ ನಾಪತ್ತೆ 1,200 ಅಂತ ಇದ್ದಾರೆ. ಅವರು ಪತ್ತೆ ಆಗದ ಮಕ್ಕಳು 1,200 ಅಂತ ಇದ್ದಾರೆ 18 ವರ್ಷ ಒಳಗಿನ್ನು. ಯಾಕಂದರೆ 11,300 ಮಕ್ಕಳು ಪತ್ತೆ ಆಗಿದ್ದರೆ ಇನ್ನುಳಿದವ್ರು ಸಿಕ್ಕಿಲ್ಲ ಅನ್ನೋ ಮಾತನ್ನು ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಇದಕ್ಕೆಲ್ಲ ನಾವು ತಂದೆ ತಾಯಿ, ನಮ್ಮ ಜೊತೆ ಸಮಾಜ, ಅದಕ್ಕಿಂತ ಮುಖ್ಯವಾಗಿ ಸರ್ಕಾರ ಇವತ್ತು ನೋಡ್ರಿ ದೆಹಲಿಯಲ್ಲಿ ಅಲ್ಲಿ ಇಲ್ಲ ಅಂತಲ್ಲ, ಪ್ರಮಾಣ ಕಡಿಮೆ ಆಗ್ತಾಯಿದೆ. ಇತ್ತೀಚೆಗೆ ಕೇಜ್ರಿವಾಲ್ ಬಂದಾಗಿಂದ ಫ್ರೀ ಎಜುಕೇಷನ್ ಮಾಡಿದ್ರಿಂದಾಗಿ ಅನೇಕ ಬಡ ಕುಟುಂಬಗಳು ತಮ್ಮ ಮಕ್ಕಳು ಶಾಲೆ ಕಳಿಸೋ ಸ್ವಲ್ಪ ಉಳಿತಾಯ ಆಗಿದೆ ಅಂತ ಮಕ್ಕಳನ್ನ ಚೆನ್ನಾಗಿ ಬೆಳೆಸುವಂಥ ನಾವು ಪ್ರಯತ್ನ ನೋಡ್ತಾ ಇದ್ದೀವಿ. ಏನೂ ಇರಲಿ, ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಆರ್ಥಿಕ ದುಸ್ಥಿತಿ, ಜೊತೆಗೆ ಮಕ್ಕಳನ್ನು ಬಹಳಷ್ಟು ಹದ್ದುಬಸ್ತು ಇಟ್ಕೊಂಡು ಪ್ರಯತ್ನ ಮಾಡೋದು. ದುಡ್ಡಿದ್ದಲ್ಲೇ ಹೇಳಿದ್ದಿಲ್ಲ ನಿಮಗೆ ಪ್ರತಿಯೊಬ್ಬರು ಮೊಬೈಲ್ ನೋಡ್ಬೇಡ, TV ನೋಡ್ಬೇಡ, ಅದು ನೋಡ್ಬೇಡ, ಇದು ನೋಡ್ಬೇಡ ಅನ್ನೋದಕ್ಕಿಂತಲೂ ಮಕ್ಕಳಿಗೆ ಯಾವುದನ್ನು ನೋಡಬೇಕು, ಯಾವುದು ನೋಡ್ರೆ ಯೋಗ್ಯ ಆಗ್ತದೆ, ಆ ಡಿಸ್ಕವರಿ ಅಂತ ಬರ್ತದೆ, ಮತ್ತೊಂದು ಬರ್ತದೆ, ಮಕ್ಕಳಿಗೆ ಅನುಕೂಲ ಆಗೋದು ಎಷ್ಟೋ ವಿಷಯಗಳು ಬರ್ತಿರ್ತಾವೆ.